ದಿನದ ಧ್ಯಾನಕ್ಕೆಂದು ಆರಿಸಲ್ಪಟ್ಟಂಥ ಸತ್ಯವೇದ ಭಾಗ ಮತ್ತಾಯನ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಹೌದು ಪ್ರಿಯರೇ, ಹಿಂಸೆಯನ್ನು ತಾಳಿಕೊಳ್ಳುವವರು ನೀವು ಧನ್ಯರು, ಪರಲೋಕ ಆತನ ರಾಜ್ಯ ನಿಮ್ಮದಾಗಿರ್ತದೆ. ಒಬ್ಬ ಹಿಂದೂ ಮಹಿಳೆ ಘೋರವಾದಂಥ ದುಃಖದಿಂದ ಗೋಳಾಡುತ್ತಿದ್ಲು. ಅವಳ ಪತಿ ಇಹಲೋಕವನ್ನು ಬಿಟ್ಟು ಅಗಲಿದ್ದು ಅವಳ ಯಾತನೆಗೆ ಒಳಪಡಿಸಿತು. ಅವಳ ಪತಿಯ ದೇಹ ಚಿತೆಯ ಮೇಲೆ ಉರಿಯುತ್ತಿತ್ತು. ನನ್ನನ್ನು ಉರಿಸಬೇಡ್ರಿ ಅಂತ ಗೋಳಾಡುತ್ತಾ ಉರಿತಿದ್ದಂಥ ಬೆಂಕಿ ಕಡೆಗೆ ಓಡುತ್ತಿದ್ಲು. ಸುತ್ತ ನಿಂತಿದ್ದ ಜನರು ಸುಮ್ಮನೆ ನೋಡುತ್ತಿದ್ದರು, ಕೆಲವರು ಪರಿಹಾಸ್ಯನೂ ಮಾಡಿದರು. ಆದರೆ ತನ್ನ ಪತಿಯ ಮೇಲಿಟ್ಟಂಥ ಅಪಾರ ಪ್ರೀತಿಯ ನಿಮಿತ್ತ ಅವಳು ಯಾರಿಗಾಗಿ ನಾಚಿಕೆ ಪಡಲಿಲ್ಲ. ಆ ಸಮಯದಲ್ಲಿ ನಾನು ನನ್ನೊಳಗೆ, ಈ ಬಡ ಹೆಣ್ಣು ತನ್ನ ಪತಿಗಾಗಿ ನಾಚಿಕೆ ಪಡಲಿಲ್ವಲ್ಲ, ಹಾಗಿರುವಾಗ ಕರ್ತನಿಗಾಗಿ ಹಿಂಸೆಯನ್ನು ಈ ಲೋಕದಲ್ಲಿ ಅನುಭವಿಸಲು ನಾನು ಯಾಕೆ ನಾಚಿಕೆ ಪಡಬೇಕು ಎಂಬುದಾಗಿ ಯೋಚಿಸಿಕೊಂಡೆನು. ಹೌದು ಪ್ರಿಯರೇ, ಯಾವಾಗೆಲ್ಲ ಹಿಂಸೆ ಪಡುವವರಾಗಿರ್ತೀರೋ ನೀವು ಧನ್ಯರಾಗಿರ್ತೀರ. ಈ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡಿರಿ, ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಆಮೇನ್.